ಆಲ್ ರೈಟ್ ಬಾಯ್ಸ್ ಅಂಡ್ ಗರ್ಲ್ಸ್, ಮತ್ತೊಮ್ಮೆ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ನಾವು ವಾಪಸ್ ಬಂದಿದ್ದೀವಿ ವಿತ್ ಅ ಬ್ರ್ಯಾಂಡ್ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಆ್ಯಂಡ್ ಬೈ ದ ವೇ, ಇವತ್ತಿನ ವ್ಲಾಗಿನ ಟೈಟಲ್ ನೋಡಿರ್ತೀರಾ. ಸೊ ಐ ಥಿಂಕ್ ನನ್ನ PC ಅಪ್ಗ್ರೇಡ್ ವ್ಲಾಗ್ ಬಿಟ್ಟರೆ ಇದೇ ವ್ಲಾಗಲ್ಲಿ ನಾನು ಇಷ್ಟೊಂದು ಅನ್ಬಾಕ್ಸ್ ಮಾಡ್ತಿರೋದು. ಸೊ ಏನೇನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಫಸ್ಟ್ ಪ್ರಾಡಕ್ಟ್ ಕಡೆ ಬರೋಣ. ದ ಫಸ್ಟ್ ಪ್ರಾಡಕ್ಟ್ ಈಸ್ ಇದು. ಅನ್ಬಾಕ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಏನಪ್ಪ ಇದು ಅನ್ಬಾಕ್ಸ್ ಆಗಿರೋ ಪ್ರಾಡಕ್ಟ್ ತೋರಿಸ್ತಿದ್ದಾನೆ ಅಂತ ಅನ್ಕೊಂಬೇಡಿ. ಸೊ ಆ್ಯಕ್ಚುಲಿ ಆ ಪ್ರಾಡಕ್ಟ್ನ ನಾನು ಅರೌಂಡ್ 2 to 3 weeks ಬ್ಯಾಕೆ ಅನ್ಬಾಕ್ಸ್ ಮಾಡಾಗಿತ್ತು. ಆ್ಯಂಡ್ ಬೈ ದಿ ವೇ, ಆ ಪ್ರಾಡಕ್ಟು ಮೆನ್ಸ್ ಟ್ರಿಮ್ಮರ್. ಆ್ಯಂಡ್ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಈಗ ನಾನು ಕರೆಂಟ್ಲಿ. ನಾನು ಯಾಕೆ ಅದನ್ನು ಈಗ ನಿಮ್ಮ ಮುಂದೆ ತರೋಣ ಅಂತ ಅಂದ್ಕೊಂಡೆ ಅಂದರೆ, ಆ ಪ್ರಾಡಕ್ಟ್ನ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಶೇರ್ ಮಾಡೋಣ ನಿಮ್ಮ ಹತ್ರ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ಇವತ್ತು ತೋರಿಸ್ತೀನಿ ನಿಮ್ಮೆಲ್ರಿಗೂ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಸ್ಪಾನ್ಸರ್ಡ್ ಅಲ್ಲ, ಇದ್ರ ಕ್ವಾಲಿಟಿ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ವ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡೆ, ಬಿಕಾಸ್ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕಾದರೂ ಇದರಿಂದ ಉಪಯೋಗ ಆಗಲಿ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಅವ್ರು ಕೊಡುವಂತಹ ಪೌಚ್ ತುಂಬಾ ಇಷ್ಟ ಆಯಿತು ನನಗೆ. ಈ ಪೌಚು, ಈ ಪೌಚ್ನಲ್ಲಿ ಚಾರ್ಜರ್ ಆ್ಯಂಡ್ ಈ ಕ್ಲೀನರ್ ಏನಿದೆ ಏನಂತಾರೋ ಇದಕ್ಕೆ, ಸೊ ಇದೆಲ್ಲದನ್ನು ಈ ಪೌಚಲ್ಲಿ ಹಾಕ್ಬೋದು, ಇನ್ಕ್ಲೂಡಿಂಗ್ ಈ ಟ್ರಿಮ್ಮರ್ ಜೊತೆಗೆ. ಆ್ಯಂಡ್ ಒಂದೇ ಜಾಗದಲ್ಲಿರುತ್ತೆ. ಎಲ್ಲೋಯ್ತು ಈ ಸಣ್ಣದು ಎಲ್ಲೆಲ್ಲೋ ಮಿಸ್ ಆಗ್ಬಿಡುತ್ತೆ. ಅಕಸ್ಮಾತ್ ಬ್ಯಾಗಲ್ಲಿ ಇಲ್ಲ ಡ್ರಾಯರ್ ಎಲ್ಲ ಇಟ್ಟರೆ ಎಲ್ಲೆಲ್ಲೋ ಸಂದಿ ಒಳಗೆ ಹೋಗ್ಬಿಟ್ಟಿರ್ತವೆ, ಅದು ಹುಡುಕ್ಬೇಕಾಗುತ್ತೆ. ಆ ಪ್ರಾಬ್ಲಮ್ ಇಲ್ಲ, ಈ ಪೌಚ್ ಇರೋದ್ರೆ ಈ ಪೌಚ್ ಒಳಗೆ ಆರಾಮಾಗಿರುತ್ತೆ. ಸೊ ಫಸ್ಟ್ ಥಿಂಗ್, ಇದರ ಗ್ರಿಪ್ ನನಗೆ ತುಂಬ ಇಷ್ಟ ಆಯಿತು. ಜಾರೋದಿಲ್ಲ ಇದು ಯೂಸ್ ಮಾಡಬೇಕಾದ್ರೆ. ಅಕಸ್ಮಾತ್ ಏನಾದ್ರು ಜಾರಿದ್ರೆ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಬಿಯರ್ಡ್ ಆ್ಯಂಡ್ ಮುಸ್ಟ್ಯಾಚ್ ಅಕಸ್ಮಾತ್ ಏನು ಟ್ರಿಮ್ ಮಾಡ್ತಾರೆ, ಜಾರಿದ್ರೆ ಡಿಸೈನೇ ಚೇಂಜ್ ಆಗಿಬಿಡುತ್ತೆ. ಅದು ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ ಐ ಹೋಪ್ ಆಲ್ಮೋಸ್ಟ್ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಐ ಥಿಂಕ್ ಇದರಲ್ಲಿ ಆ ಥರ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇದು ನೋಡ್ಬೋದು ನೀವು, ಇದು ಪವರ್ ಬಟನ್ ಆ್ಯಂಡ್ ಇದ್ರ ಮೇಲಿರೋದು ಡೈಲರ್. ಈ ಡೈಲ್ನ ನೀವು ರೊಟೇಟ್ ಮಾಡಿದ್ರೆ ಕಾಣ್ತಿದೆಯಾ ಮೇಲ್ಗಡೆ ಈ ಪಾರ್ಟ್ ಮೇಲ್ ಬರ್ತಾ ಇದೆ, ಕೆಳಗೆ ಹೋಗ್ತಾ ಇದೆ. ದಿಸ್ ಈಸ್ ದ ಸೆಕೆಂಡ್ ಬೆಸ್ಟ್ ಥಿಂಗ್ ನನಗನ್ಸಿದ್ದು. ನಾನು ಮುಂಚೆ ಯೂಸ್ ಮಾಡ್ತಿದ್ದ ಟ್ರಿಮ್ಮರಲ್ಲಿ ಐ ಥಿಂಕ್ 6 levels ಇದ್ವು. ಸೊ 1 2 3 4 5 6 ಅದಷ್ಟೇ ಇದ್ದಿದ್ದು. ಈ ಟ್ರಿಮ್ಮರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ 1 1.5 2 2.5 3 ಆ್ಯಂಡ್ ದ ಕೌಂಟ್ ಗೋಸ್ ಆನ್ ಟಿಲ್ 10. ಸೊ ಇದರಲ್ಲಿ 20 ಅಡ್ಜಸ್ಟಬಲ್ ಲೆವೆಲ್ಸ್ ಇದೆ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಅಂತ ನನಗನ್ನಿಸ್ತು. ಈ ಪ್ರಾಡಕ್ಟ್ನ ಬೆಲೆ 1199. ಸೊ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ನ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ ಇನ್ ಕೇಸ್ ನಿಮಗೆ ಇದರ ಅವಶ್ಯಕತೆ ಇದ್ದರೆ. ಸೊ ಫಸ್ಟ್ ಪ್ರಾಡಕ್ಟ್ ಕತೆ ಇಲ್ಲಿ ಮುಗಿಸೋಣ. ಕಮಿಂಗ್ ಟು ದ ಸೆಕೆಂಡ್ ಪ್ರಾಡಕ್ಟ್, ಫುಲ್ ದೊಡ್ಡ ಪ್ರಾಡಕ್ಟು. ಐ ಥಿಂಕ್ ಮೈ ಗಾಡ್, ಆ್ಯಕ್ಚುಲಿ ಈ ಪ್ರಾಡಕ್ಟು ಬೆಳಗ್ಗೆ ಬಂತು ನನಗೆ. ಏನಿದು, ಏನು ಕೊಟ್ಟಿದ್ದಾರೆ ಹಿಂಗೆ? ಓ, ಬಿಲ್ಲು. ವಾವ್, ಅಲ್ಲ ಹೆಂಗೆ ಕೊಟ್ಟಿದ್ದು ಬಿಲ್, ಯಾವಾಗ ಬೇಕಾದ್ರೂ ಉದ್ರೋಗ್ಬೋದು ಈ ತೂತಿಂದ. ಹಿಂಗೆ ಮಡ್ಚ್ಬಿಟ್ಟು ಕೊಟ್ಟಿದ್ದಾರೆ. ಕಾನ್ಫಿಡೆನ್ಸ್ ಲೆವೆಲ್ಗೆ ಮೆಚ್ಚಬೇಕು ಅವ್ರದ್ದು. ಎನಿವೇ, ಈ ಬಿಲ್ ಅವಶ್ಯಕತೆಯೂ ಇಲ್ಲ ನನಗೆ. ಲೀವ್ ದಟ್ ಸೈಡ್. ಇದು ಗೇಮಿಂಗ್ ಕೀಬೋರ್ಡ್ ಮತ್ತು ಮೌಸ್ನ ಕಾಂಬೋ. ಸೊ ಪಟ್ ಅಂತ ಅನ್ಬಾಕ್ಸ್ ಮಾಡೋಣಂತೆ. ತುಂಬ ದಿನಗಳಿಂದ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಫೈನಲಿ ದ ಡೇ ಹ್ಯಾಸ್ ಕಮ್. ಕಷ್ಟ ಇದೆಯಪ್ಪ ಅನ್ಬಾಕ್ಸ್ ಮಾಡೋದನ್ನ. ಚಾಕು ಗೀಕು ಇದ್ದಿದ್ರೆ ಬೇಗ ಆಗೋದಿಲ್ಲ, ಬಟ್ ನೋ ಇಶ್ಯೂ. ವಾವ್, ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತದೆ. ಸೂಪರ್ ಅಲ್ಲ? ಓಕೆ, ಏನೋ ಒಂದು ಪೇಪರ್ ಇದೆ ಆ್ಯಂಡ್ ಯೂಸರ್ ಮ್ಯಾನ್ಯಲ್ ಅಂತ ಸೈಡ್ ಇಡೋಣ. ಓಕೆ ಓಕೆ, ಬಟ್ ಕೀಬೋರ್ಡ್ ಕವರಿಂದನೇ ಹೊರಗಡೆ ಬಂದುಬಿಟ್ಟಿದೆ. ಏನಿವೆ ಇರಲಿ. ವಾವ್, ಚೆನ್ನಾಗಿದೆ. ಸೊ ನೋಡಿ, ಕೀಬೋರ್ಡ್ ಫ್ರಂಟಿಂದ ಹೀಗಿದೆ ಆ್ಯಂಡ್ ಬ್ಯಾಕಿಂದ ಹೀಗಿದೆ. ಓಕೆ, ಹೈಟ್ ಬೇಕಾದ್ರೆ ಇಲ್ಲೂ ಅಡ್ಜಸ್ಟ್ ಮಾಡ್ಬೋದು. ನೈಸ್. ಆ್ಯಂಡ್ ಇದು ಮೌಸ್. ಸೊ ಬ್ಲ್ಯಾಕ್ ವೇರಿಯಂಟಲ್ಲಿ ಆರ್ಡರ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಮೌಸ್ ಆ್ಯಂಡ್ ಕೀಬೋರ್ಡ್ ಬ್ಲ್ಯಾಕ್ನಲ್ಲಿ ಬಂದಿದೆ. ಸೊ ಜೆಬ್ರಾನಿಕ್ಸ್ ಬ್ರ್ಯಾಂಡಿನ ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ. ಐ ಥಿಂಕ್ ಇದು ನನಗೆ 1100 rupees ಕಾಸ್ಟ್ ಆಯಿತು. ಆ್ಯಂಡ್ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಇವೆರಡನ್ನೂ ಪಕ್ಕಕ್ಕೆ ಇಡೋಣಂತೆ.
ಆ್ಯಂಡ್ ಸೊ ಇಷ್ಟು ದಿನ ಉಪಯೋಗಿಸ್ತಿದ್ದು ಈ ಕೀಬೋರ್ಡ್ ಮತ್ತು ಈ ಮೌಸ್ನ. ಸೊ ಇದು ನಾರ್ಮಲ್ ಕೀಬೋರ್ಡ್ ಮತ್ತು ಮೌಸು. ಸೊ ಹಾಗಾಗಿ ಐ ಥಿಂಕ್ ಈಗ ಅಪ್ಗ್ರೇಡ್ ಆಗಬೇಕು ಅನ್ನಿಸ್ತು. ಸೊ ಹಾಗಾಗಿ ಗೇಮಿಂಗ್ ಕೀಬೋರ್ಡ್ ಮತ್ತು ಮೌಸ್ಗೆ ಹೋಗಿದ್ದೀನಿ. ಅನ್ಬಾಕ್ಸಿಂಗ್ ಇಲ್ಲಿಗೆ ಎಂಡ್ ಆಗಿಲ್ಲ, ಇನ್ನೂ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋದಿದೆ ನಾನು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತೀನಿ ನಿಮಗೆ. ಬಟ್ ನನಗೆ ಲಿಟ್ರಲಿ ಐ ಥಿಂಕ್ ಇನ್ನು 3 days ವೆಯ್ಟ್ ಮಾಡಬೇಕು ಆ ಪ್ರಾಡಕ್ಟ್ ನನಗೆ ರೀಚ್ ಆಗೋದಕ್ಕೆ. ಆಲ್ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸೊ 3 to 4 days ಆದಮೇಲೆ ಮತ್ತೆ ವಾಪಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಏನೇನು ಅನ್ಬಾಕ್ಸಿಂಗ್ ನೋಡಿದ್ರಿ ಅದು ಮುಂಚೆ ಮಾಡಿದ್ದು. ಆ್ಯಂಡ್ ಆ್ಯಸ್ ಟೋಲ್ಡ್ ಇವತ್ತು ಮೇನ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಟು ಸ್ಟಾರ್ಟ್ ವಿತ್ ಮೇನ್ ಪ್ರಾಡಕ್ಟ್ಗಿಂತ ಮುಂಚೆ ಒಂದು ಸಣ್ಣ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿಬಿಡೋಣಂತೆ. ಸೊ ಲೆಟ್ಸ್ ಗೋ. ಸೊ ಆ ಸಣ್ಣ ಪ್ರಾಡಕ್ಟ್ ಇದು. ಆಲ್ರೆಡಿ ಇದನ್ನು ಬಿಚ್ಚಿಬಿಟ್ಟಿದ್ದೀನಿ ಪ್ಯಾಕೇಜು. ಸೊ ಸ್ವಲ್ಪ ಫೀಲ್ ಬರಲಿ ಅಂತ ಮತ್ತೆ ಬಾಕ್ಸ್ ಒಳಗೆ ಹಾಕಿಟ್ಟಿದ್ದೆ. ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಏನಿದು ಅಂತ. ಹೊದ್ಕೊಂಡು ಮಲ್ಕೊಬೋದು ಆ ಲೆವೆಲ್ಗಿದೆ. ಸೊ ಮೌಸ್ ಪ್ಯಾಡ್ ಇದು. ಇದ್ರ ಬ್ರ್ಯಾಂಡ್ ರೆಡ್ ಗೇರ್ ಅಂತ. ಸೊ ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರು ಪರ್ಚೇಸ್ ಮಾಡಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ಸೈಡ್ ಇಡೋಣಂತೆ. ಸೀರಿಯಸ್ಲಿ ಹೊದ್ಕೊಂಡು ಮಲ್ಕೊಬೋದು, ಬೆಡ್ಶೀಟ್ ಮಡಿಸಿದಂಗೆ ಆಗ್ತಾಯಿದೆ. ಈಗ ಮೇನ್ ಪ್ರಾಡಕ್ಟಿಗೆ ಬರೋಣ. ಪಕ್ಕದಲ್ಲೇ ಇದೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಓಕೆ, ಯಾವ ಫ್ರಂಟು ಯಾವ ಸೈಡ್ ಬೇಕಾದ್ರೂ ಉಪಯೋಗಿಸ್ಬೋದು. ಓಕೆ, ಇಲ್ಲಿ ಇಟ್ಕೊಳ್ಳೋದು ನನ್ನೇ ಕವರ್ ಮಾಡಿಬಿಟ್ಟೈತೆ. ಸೊ ನೀವೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗಿದು ಏನು ಅಂತ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ, ಪಟ್ ಅಂತ ಬಾಕ್ಸ್ ಹೊಡಿಗೆ ಹೋಗೋಣ ಏನಿದೆ ಅಂತ. ಬಾಕ್ಸ್ ಹೊಡಿಗೆ ಹೋಗೋದು ಬೇಡ, ಬಾಕ್ಸ್ ಒಳಗಿರೋದನ್ನ ಬರುತ್ತೆ. ಐ ಆಮ್ ವೆರಿ ಬ್ಯಾಡ್ ಎಟ್ ಅನ್ಬಾಕ್ಸಿಂಗ್. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ಕರೆಕ್ಟ್ ಆ್ಯಂಗಲ್ ಏನಾದ್ರು ಸಿಗಲಿಲ್ಲ ಅಂದರೆ ಇದನ್ನು ಸೈಡಿಗೆ ಇಡೋಣ ಅಂತ. ಓಕೆ, ಇಲ್ಲಿದೆ ಓಪನಿಂಗು. ಹಿಂಗೆ ಓಪನ್ ಮಾಡೋದು, ಹಿಂಗೆ ಯಾವ ಆ್ಯಂಗಲಲ್ಲಿ ಇಟ್ಟರೆ ಸರಿ. ಸ್ವಲ್ಪ ಜೋರಾಗಿ ಬಂತು ಸೌಂಡು. ಓಕೆ, ಸೊ ದ ಪ್ರಾಡಕ್ಟ್ ಇಸ್ ಫೈನಲಿ ಹಿಯರ್. ಒಳಗಡೆ ಇರೋದೆಲ್ಲ ತೆಗಿತೀನಿ. ಓಕೆ, ಸೊ ಒಂದು ಥರ್ಮಾಕೋಲ್ ಇದೆ ಒಳಗಡೆ, ಸೈಡಿಗೆ ಇಡೋಣ. ಸೊ ಯೂಸರ್ ಮ್ಯಾನ್ಯುಯಲ್ ಇದೆ ವಿತ್ ಸೈಡಿಗೆ ಇಡೋಣಂತೆ. ಫಸ್ಟ್ ಇದಕ್ಕೆ ಬರೋಣ. ಏನು ಕೇಬಲ್ ಎಲ್ಲ ಇಲ್ಲ. ಸೊ DVI to DVI ಪೋರ್ಟು. ಓಕೆ, ಇದೇನಿದು. ಓಕೆ, ಇಲ್ಲಿಗೆ ಕನೆಕ್ಟ್ ಮಾಡೋದು ಕನೆಕ್ಟರು. ಏನೇನೋ ಇದೆಯಪ್ಪ. ನಮ್ಮ ಹಳೆ ಮಾನಿಟರ್ಗಳೆಲ್ಲ ಇವೆಲ್ಲ ಇರಲೇ ಇರಲಿಲ್ಲ. ಸಿಕ್ಕಾಪಟ್ಟೆ ಕೇಬಲ್ಸ್ ಕೊಟ್ಬಿಟ್ಟಿದ್ದಾರೆ. VGA to VGA ಕೊಟ್ಟಿದ್ದಾರೆ. ವಾವ್, ನೈಸ್. VGA to VGA ಕೊಟ್ಟಿದ್ದಾರೆ. HDMI to HDMI ಇದೆ. ವಾವ್, ಬರೋ ಕೇಬಲ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇದು ಕ್ಲ್ಯಾಂಪ್ ಅನಿಸುತ್ತೆ ಇದನ್ನು ಇದು ಮಾಡೋಕ್ಕೆ. ಸೂಪರಪ್ಪ. ಸೊ ಮೇನ್ ಪ್ರಾಡಕ್ಟ್ ಬರೋಣ. ಎಷ್ಟು ಉದ್ದ ಕಾಣ್ತಾ ಇದೆ ಸೈಡಲ್ಲಿ. ಸೊ ತೆಗೆಯೋಣ ಅಂತ. ಅದ್ಭುತವಾಗಿದೆ. ಓ ಮೈ ಗಾಡ್, ವಾವ್. ಇದು ಮಾನಿಟರ್. ಇದಕ್ಕೆ ಕ್ಲ್ಯಾಂಪ್ಸ್ ಹಾಕೋಣಂತೆ. ರೈಟ್, ಸೊ ಇನ್ಸ್ಟಾಲೇಷನ್ ಮುಗೀತು ಸ್ಟ್ಯಾಂಡಿಂದು. ಆ್ಯಂಡ್ ಫೈನಲಿ ಹೀಗೆ ಕಾಣ್ತಾ ಇದೆ. ಎಷ್ಟು ಅದ್ಭುತವಾಗಿಲ್ಲ. ಸೊ ಕಂಪೇರ್ ಟು ನನ್ನ ಹಳೆ ಮಾನಿಟರ್ ಇಲ್ಲಿದೆಯಲ್ಲ, ಭಾರಿ ಅಂದರೆ ಭಾರಿ ದೊಡ್ಡದಾಗಿದೆ. ಇದು Acer 24 inches ಮಾನಿಟರು. ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರು ಹೆಚ್ಚು ಡೀಟೇಲ್ಸ್ ಬೇಕಂದರೆ ಈ ಮಾನಿಟರ್ ಬಗ್ಗೆ ಕೆಳಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಅದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂದರೆ, ಇದು ನಾರ್ಮಲ್ ಕಂಪ್ಯೂಟರ್ ಟೇಬಲ್ ಮೇಲೆ ಇಲ್ಲಿವರೆಗೂ ನಾನು ಕಂಪ್ಯೂಟರ್ ಇಟ್ಟಿದ್ದು. ಸೊ ಇದನ್ನು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಟೇಬಲ್ ಇದೆ ನಂದು. ಸೊ ಇಲ್ಲಿಗೆ ಶಿಫ್ಟ್ ಮಾಡೋಣ ಅಂತ. ಸೊ ನನ್ನ ಕಂಪ್ಯೂಟರ್ ಇಲ್ಲಿರುತ್ತೆ. ಸೊ ಹಾಗಾಗಿ ಇಲ್ಲಿ ಚಿಕ್ಕದಾಗುತ್ತೆ 2 ಮಾನಿಟರ್ ಡ್ಯುಯಲ್ ಮಾನಿಟರ್ ಸೆಟಪ್ ಮಾಡೋಕ್ಕೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿಗೆ ಈ ಟೇಬಲ್ ಮೇಲೆ ಶಿಫ್ಟ್ ಮಾಡೋಣ ಎಲ್ಲದನ್ನು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಟೇಬಲ್ ಮೇಲೆ ಬೇಕು ಬೇಡ ಎಲ್ಲ ಐಟಮ್ಸ್ ಇಟ್ಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಫುಲ್ ಕ್ಲಿಯರಾಗಿ ಕ್ಲೀನ್ ಮಾಡಿಬಿಟ್ಟು
ಈ ಮಾನಿಟರ್ ಎಲ್ಲ ಕಂಪ್ಲೀಟಾಗಿ ಸೆಟಪ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೆಟಪ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ನನ್ನ ಕಣ್ಮುಂದೆ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣ್ತಾಯಿದೆ, ತುಂಬ ಡಿಫ್ರೆನ್ಸ್ ಇದೆ ಮುಂಚೆ ಸೆಟಪ್ಗೂ ಈಗಿನ ಸೆಟಪ್ಗೂ. ಐ ಹೋಪ್ ನಾನು ತುಂಬ ಮುಂಚೆ ಒಂದು ಸೆಟಪ್ ಟವರ್ ಮಾಡಿದ್ದೆ ನಂದು, ಸೊ ಅದು ನೋಡಿರ್ತೀರ ಅನ್ಕೋತೀನಿ. ನೋಡಿದ್ದವ್ರಿಗೆ ಆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಎನಿವೇ ಈಗ ಇದು ಹೆಂಗೆ ಕಾಣ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ. ಲೈಟ್ಸ್ ಎಲ್ಲ ಆಫ್ ಮಾಡಿದ್ಮೇಲೆ ಹೀಗೆ ಕಾಣುತ್ತೆ. ಇದು ನನ್ನ ಮೇನ್ ಮಾನಿಟರು, ಇವಾಗ ಹೊಸದಾಗಿ ತೊಗೊಂಬಂದಿರೋದು. ಆ್ಯಂಡ್ ಇದು ನನ್ನ ಹಳೆ ಮಾನಿಟರು. ಐ ಹೋಪ್ ಆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ. ಯಾ ಎನಿವೇ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಐ ಹೋಪ್ ನಿಮಗೆ ಈ ಸೆಟಪ್ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ದರೆ ನಂದು ಇರಲಿ ಅಂತ ಒಂದು ಲೈಕ್ ಹಾಕಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಆ್ಯಂಡ್ ಬೆಲ್ ಐಕಾನ್ ನೋಡಿ, ಸೊ ದಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ. ಮತ್ತೆ ನಾನು ಇನ್ನೊಂದು ಹೊಸ ವ್ಲಾಗ್ನಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್.